ಹಲೋ ಎವ್ರಿವನ್. 14ನೇ ಪ್ರಶ್ನೆಯನ್ನ ನೋಡೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು. ವೈಜ್ಞಾನಿಕ ಕಾರಣ ಕೊಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಇರುತ್ತೆ. ಅಂದ್ರೆ ಅರ್ಧ H2O, ಕ್ಯಾಲ್ಸಿಯಂ ಸಲ್ಫೇಟ್ ನ ಜೊತೆಗೆ ಅರ್ಧ H2O ಇರುತ್ತೆ. ಆದ್ರೆ ಯಾವಾಗ ಇದು ತೇವಾಂಶದ ಜೊತೆಗೆ, ತೇವಾಂಶ ಅಂದ್ರೆ ನೀರಿನ ಅಣುಗಳು, ಅವುಗಳ ಸಂಪರ್ಕಕ್ಕೆ ಬರುತ್ತೋ ಇದು ಕ್ಯಾಲ್ಸಿಯಂ ಸಲ್ಫೇಟ್ ಅರ್ಧ H2O ಇರೋದು 2 H2O ಅಂತ ಆಗತ್ತೆ. ಇದನ್ನ ನಾವು ಜಿಪ್ಸಮ್ ಅಂತ ಕರಿತೀವಿ. ಜಿಪ್ಸಮ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದ್ರೆ ಈ POP ಏನಿದೆ ಇದು ಮೃದು ವಸ್ತು ಆಗಿರುತ್ತೆ. ಇದನ್ನ ಮೂಳೆ ಮುರಿತವನ್ನ ಕಟ್ಟೋದಿಕ್ಕೆ, ಹಾಗೆ ಮನೆಗಳಲ್ಲಿ ಒಳಗಡೆ ಡಿಸೈನ್ ಮಾಡೋದಿಕ್ಕೆ ಎಲ್ಲ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತೀವಿ. ಆದ್ರೆ ಜಿಪ್ಸಮ್ ಒಂದು ಆ ಗಟ್ಟಿಯಾದಂತಹ ವಸ್ತು. ಅದನ್ನ ನಾವು ಮೂಳೆ ಮುರಿತ ಸರಿ ಮಾಡೋದಿಕ್ಕೆ, ಅಂದ್ರೆ ಪ್ಲಾಸ್ಟರ್ ಅನ್ನ ಕಟ್ಟೋದಿಕ್ಕೆ ಆಗ್ಲಿ ಅಥವಾ ಕನ್ಸ್ಟ್ರಕ್ಷನ್ ಪರ್ಪಸ್ಸಿಗೆ ಮನೆ ಒಳಗಡೆ ಡಿಸೈನ್ ಮಾಡೋದಿಕ್ಕೆ ಆಗ್ಲಿ ಯಾವುದಕ್ಕೂ ನಾವು ಬಳಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನ ತೇವಾಂಶದಿಂದ ದೂರ ಇಡಬೇಕಾಗತ್ತೆ. ಸೊ ನಾವೇನ್ ಮಾಡ್ಬೇಕು, ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ನಾವು ಇದನ್ನ ಸಂಗ್ರಹ ಮಾಡಿ ಇಡಬೇಕಾಗಿರತ್ತೆ.